सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। मूकं करोति वाचालं पंगुं लंघयते गिरिं यत्कृपातमहं वन्दे ಪರಮಾನಂದಸಾಗರಂ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಇವತ್ತು 30ನೇ ಶ್ಲೋಕ. ದೇಹಿ ನಿತ್ಯಮವದ್ಯೋಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಪರಮಾತ್ಮ ಅರ್ಜುನನಿಗೆ ಪದೇ ಪದೇ ಇದೇ ಹೇಳ್ತಾ ಇರೋದಲ್ವಾ, ಆತ್ಮ ಅವಿನಾಶಿ, ದೇಹಕ್ಕೆ ಸಾವು ಆತ್ಮಕ್ಕೆ ಸಾವಿಲ್ಲ ಅಂತ. ಅದಕ್ಕೆ ಇಲ್ಲೂ ಅದನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಅರ್ಜುನ, ನೀನಂತ ಇದೆಯಲ್ವಾ, ನಾನು ಅವ್ರನ್ನ ಸಾಯಿಸ್ಬೇಕಾಗುತ್ತೆ, ನಮ್ಮ ಗುರುಗಳನ್ನ ಸಾಯಿಸ್ಬೇಕಾಗುತ್ತೆ, ತಾತನ್ನ ಸಾಯಿಸ್ಬೇಕಾಗ್ತಿದೆ ಅಂತ. ನೀನು ಅವ್ರನ್ನ ಸಾಯಿಸಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಅವಿನಾಶಿ ಆತ್ಮ, ಎಲ್ಲರ ದೇಹದಲ್ಲೂ ಇದ್ದಾನೆ ಅವನು. ಹಂಗಾಗಿ ನೀನು ಧೈರ್ಯವಾಗಿ ಯುದ್ಧ ಮಾಡು. ನೀನು ಯಾರನ್ನೂ ಸಾಯಿಸ್ತಾ ಇಲ್ಲ, ಸಾಯಿಸಕ್ಕೂ ಆಗೋದೂ ಇಲ್ಲ. ಪರಮಾತ್ಮನಿಗೆ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಆತ್ಮ ಅನ್ನೋದು ಸದಾ ಇರೋದು, ಅವಾಗ್ಲೂ ಇದೆ, ಈಗಲೂ ಇದೆ, ಮುಂದೇನೂ ಇರ್ತಿದೆ. ಅಂದ್ರೆ ಇದು ನಮ್ಗೆ ಫೀಲ್ ಆಗ್ತಾ ಇಲ್ಲ. ನಾವು ಪರಮಾತ್ಮ ಸ್ವರೂಪರಂದ್ರೆ ಒಪ್ತೀವ ನಾವು? ಅದೆಂಗೆ ಸಾಧ್ಯ? ಅಲ್ಲಿಯ ಫೋಟೋದಲ್ಲಿರೋದು ಪರಮಾತ್ಮ, ಆ ದೇವಸ್ಥಾನದಲ್ಲಿರೋದು ಪರಮಾತ್ಮ, ನಾವು ಸಾಮಾನ್ಯ ಮನುಷ್ಯರಲ್ವಾ? ಈ ತರನೇ ನಮ್ಗೆ ಇದೆ. ಎಷ್ಟೇ ನೀವು ಸತ್ಸಂಗ ಕೇಳಿ, ನಾವು ಆತ್ಮ ಸ್ವರೂಪ ಅನ್ನೋದು ಬಿಟ್ಬಿಡ್ತೀವಿ. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಾನೇ ಹೋಗ್ತೀವಿ. ಯಾಕೆ ಅಂತಂದ್ರೆ ಇದು ಜನ್ಮ ಜನ್ಮಗಳಿಂದಾನು ಹಿಂಗೆ ಬಂದ್ಬಿಟ್ಟಿದೆ ನಮ್ಗೆ. ನಾನು ಜೀವ, ಪರಮಾತ್ಮ ಅಲ್ಲಿದ್ದಾನೆ ಅಂತ. ಅದಕ್ಕೆ ಒಂದು ಕಥೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಒಬ್ಬ ಬ್ರಾಹ್ಮಣ ಒಂದು ಅರಮನೆಗೆ ಹೋಗ್ತಾನಂತೆ. ಆ ರಾಜ ಹೇಳ್ತಾನಂತೆ, ನಮ್ಮ ಮನೆಯಲ್ಲಿ ಏನೋ ಒಂದು ದೋಷ ಇದೆ, ಇದಕ್ಕೆ ನೀನು ಪರಿಹಾರ, ಇದನ್ನು ಒಂದು ಪೂಜೆ ಮಾಡು, ಮಾಡಿದ್ಮೇಲೆ ನಾನು ನಿನಗೆ ಒಂದು ಹಸುವನ್ನ ದಾನ ಮಾಡ್ತೀನಿ ಅಂತ. ಸರಿ ಅಂತ ಬ್ರಾಹ್ಮಣರ ಕೆಲಸ ಮಂತ್ರಗಳು ಹೇಳೋದು, ಏನು ಆ ಮನೆಯಲ್ಲಿ ಏನು ಅವ್ಯವಸ್ಥೆ ಇದೆ, ದೋಷ ಇದೆ ನೋಡಿ ಪೂಜೆಗಳು ಮಾಡಿಸೋದಲ್ವಾ. ಇವನು ಎಲ್ಲಾನು ಮಾಡ್ತಾನಂತೆ. ರಾಜನ್ಗೆ ಖುಷಿ ಆಗುತ್ತಂತೆ, ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾನೆ ಅಂತ ಹೇಳಿ ಹಸುಗಳಿರೋ ಕೊಟ್ಟಿಗೆಗೆ ಕಳಿಸ್ತಾನಂತೆ. ನಿನಗೆ ಯಾವ ಹಸು ಬೇಕೋ ತಗೊಂಡೋಗು ನೀನು ಅಂತ. ಅಲ್ಲಿ ನೋಡ್ತಾನಂತೆ, ಇವನ್ಗ ಒಂದು ಹಸುನು ಇಷ್ಟ ಆಗೋದೇ ಇಲ್ವಂತೆ. ನನಗೆ ಇಷ್ಟ ಆಗ್ತಾ ಇಲ್ಲ ರಾಜರೇ ಎಂದಾಗ, ಯಾವಾಗ್ಲೂ ದಾನ ಚೆನ್ನಾಗಿರೋದು ಕೊಡ್ಬೇಕಲ್ವಾ, ಏನು ನಮ್ಮ ಹತ್ರ ಮಿಕ್ಕೋಗಿದ್ದು ವೇಸ್ಟ್ ಆಗಿರೋದು, ನಮಗೆ ಇಷ್ಟ ಇಲ್ದಿದ್ದನ್ನ ಅಂತದ್ದು ಕೊಡಬಾರ್ದಲ್ವಾ. ಅದಕ್ಕೆ ನೋಡಿ ಎಷ್ಟು ಬುದ್ಧಿವಂತ ರಾಜ. ಆಯ್ತು ಸ್ವಾಮಿ, ನಾನ್ ದಾನ ಕೊಡ್ಬೇಕು ನಿಮಗೆ ಇಷ್ಟ ಆಗ್ಲಿಲ್ಲ, ನಿಮಗೆ ಇಷ್ಟ ಇಲ್ದದ್ದು ನಾನು ಕೊಡಲ್ಲ, ಯಾಕಂದ್ರೆ ಇದಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಡ್ತೈತೆ. ಅದಕ್ಕೆ ರಾಜ ಅನ್ನೋದು ನೋಡಿ ಅಲ್ವಾ. ನಾವೇನ್ ಮಾಡ್ತೀವಿ, ಯಾರಿಗನ್ನ ಕೊಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಬಿಡ್ತೀವಿ ಮೊದ್ಲೇ. ಇದು ಚೆನ್ನಾಗಿಲ್ಲ, ಇದು ಇವ್ರಿಗೆ ಕೊಟ್ಬಿಡೋಣ, ಇದು ಚೆನ್ನಾಗಿಲ್ಲ ಅವ್ರಿಗೆ ಕೊಟ್ಬಿಡೋಣ. ಮತ್ತೆ ಕೊಡೋದು ಡ್ಯಾಮೇಜ್ ಆಗಿರೋದು, ಏನೇನು ಕಲರ್ ಮೆತ್ಕೊಂಡಿರೋದು, ಇಂಥದ್ದು ಕೊಟ್ಟು ಒಟ್ನಲ್ಲಿ ಏನ್ ಅನ್ನಿಸ್ಕೊಂಡ್ಬಿಡ್ತೀವಿ, ನಾನು ಅವ್ರಿಗೆ ದಾನ ಕೊಟ್ಬಿಟ್ಟಿಯಪ್ಪ ಅಂತ ಅನ್ನಿಸ್ಕೊಂಡ್ಬಿಡ್ತೀವಿ. ಅದರಿಂದ ಎಷ್ಟು ದೋಷ, ಎಷ್ಟು ಕರ್ಮ ಬರ್ತೈತಿ ಅಂತ ಅದು ಗೊತ್ತೇ ಇರಲ್ಲ. ಅಂದ್ರೆ ಈ ರಾಜನಿಗೆ ಅದು ಗೊತ್ತಿತ್ತು, ಸೂಕ್ಷ್ಮತೆ. ಅದಕ್ಕೆ ಹಸುಗೆ ಅಂತ ಹೇಳಿ 100 ಕಾಸು ಮತ್ತೆ
ಪಾಪ ನಡ್ಕೊಂಡ್ ಬಂದು ಎಲ್ಲ ಮಾಡಿ ಹೋಗ್ಬೇಕಲ್ವಾ. ಹಸುನ್ ಕರ್ಕೊಂಡ್ ಬರ್ಬೇಕು, ಹಸುನ್ ಹುಡುಕ್ಬೇಕು, ಅದಕ್ಕೆ ಹೋಗೋದಿಕ್ಕೆ ಅಂತ ಅದಕ್ಕೆ 100 ಕಾಸು ದಾನ ಕೊಡ್ತಾನಂತೆ. ಬ್ರಾಹ್ಮಣನಿಗೆ ತುಂಬಾ ಸಂತೋಷ ಆಗುತ್ತಂತೆ. ಅಪ್ಪ, ಎಷ್ಟು ಒಳ್ಳೆಯದು ಗುಣ ರಾಜಂದು. ನನಗಿಷ್ಟ ಆಗ್ಲಿಲ್ಲ ಅಂದ್ರೆ ಸರಿ, ನಿಮ್ಮಿಷ್ಟ ಅಂತ ಹೇಳಿ ಏನ್ ನನ್ನ ವಾಪಸ್ ಕಳಿಸ್ಲಿಲ್ಲ, ಅದಲ್ದೆ 200 ಕಾಸು ಕೊಟ್ಟಿದಾರಲ್ವಾ, ತುಂಬಾ ಸಂತೋಷ ಆಗುತ್ತೆ ಅಂತ ಮನಸಾರ ಆಶೀರ್ವಾದ ಮಾಡಿ ಹೋಗ್ತಾನಂತೆ. ಅಲ್ಲಿ ಸಂತೆ ನಡೀತಾ ಇರ್ತಿದಂತೆ ಹಸುಗಳದ್ದು. ಅಲ್ಲಿ ಹೋಗಿ ಒಂದು ಒಳ್ಳೆ ಹಸು ತಗೋತಾನಂತೆ. ಇವನು ಪುಣ್ಯ ನೋಡಿ ಕಡಿಮೆ ಬೆಲೆಗೆನೆ ಸಿಕ್ಕುತ್ತಂತೆ. ಅದನ್ನ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಕಳ್ಳರು ಇರ್ತಾರಲ್ವಾ ಸಂತೆಯಲ್ಲಿ, ಇವನ್ನ ನೋಡ್ತಾರಂತೆ. ಎಂತ ಒಳ್ಳೆ ಹಸುನ ತಗೊಂಡ್ಬಿಟ್ನಲ್ವಾ, ಏನಾದ್ರೂ ಮಾಡಿ ಇದನ್ನ ನಾವು ಲಪಟಾಯಿಸ್ಬೇಕು ಅಂತ ಮಾತಾಡ್ಕೋತಾರಂತೆ ಅವರೇನೆ. ಆ ಬ್ರಾಹ್ಮಣ ಕಾಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಮೊದಲು ಒಬ್ಬನ್ ಸಿಗ್ತಾನಂತೆ, ಒಬ್ಬ ಕಳ್ಳ. ಅವನು ಮಾಮೂಲಿ ಮನುಷ್ಯನ್ ತರಾನೇ ಇದ್ದು, ಏನ್ರಿ ಸ್ವಾಮಿಗಳೇ, ಕತ್ತೆನ ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ವಾ, ಯಾಕೆ ನಿಮ್ಗೆ ಕತ್ತೆ ಬೇಕು ಅಂತ ಹೇಳ್ತಾನಂತೆ. ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತಂತೆ, ಏನಿದು, ನಾನು ಹಸು ಹಿಡ್ಕೊಂಡಿದ್ದೀನಿ, ಕತ್ತೆ ಅಂತಾನಲ್ವಾ ಅಂತ. ಏನೋ ಈ ತರ ಹೇಳ್ಬೋದು ಅಂತ ಬಿಟ್ಬಿಡ್ತಾನಂತೆ. ಮತ್ತೆ ಸ್ವಲ್ಪ ದೂರ ಹೋದಾಗ ಇನ್ನೊಬ್ಬ ಮನುಷ್ಯ ಎದುರು ಬರ್ತಾನಂತೆ, ಕಟ್ಟಿಗೆಗಳನ್ನ ತಲೆ ಮೇಲೆ ಇಟ್ಕೊಂಡು. ಯಾಕಪ್ಪ ಅವ್ರೇ, ಕತ್ತೆನ ಹಿಡ್ಕೊಂಡು ಹೋಗ್ತೀರ, ನೀವ್ ನೋಡಿದ್ರೆ ಬ್ರಾಹ್ಮಣರ ತರ ಇದ್ದೀರಲ್ವಾ. ಅಯ್ಯೋ, ಯಾವಾಗ್ಲೂ ಹಿಂಗ್ ಮಾಡ್ಬೇಡಿಯಪ್ಪ, ಬ್ರಾಹ್ಮಣ ಹಸುನ ಹಿಡ್ಕೊಂಡು ಹೋಗ್ಬೇಕು, ನೀವ್ ನೋಡಿದ್ರೆ ಕತ್ತೆ ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ವಾ ಅಂತ ಹೇಳ್ತಾನಂತೆ. ಅವಾಗ ಏನಪ್ಪ ಹಿಂಗಾನ ಹೇಳ್ತಾನೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಂತೆ. ಆಮೇಲೆ ಇನ್ನೂ ಸ್ವಲ್ಪ ದೂರ ಹೋದಾಗ ಇನ್ನೊಬ್ಬನು ಅದೇ ಮಾತೆ ಹೇಳ್ತಾನಂತೆ, ಆ ಕತ್ತೆನ ನನ್ ಕೈಲಿ ಕೊಟ್ಟು ನೀವ್ ನಡ್ಕೊಂಡು ಹೋಗ್ರಿ, ನಿಮ್ಗೆ ಬೆಲೆ ಇರುತ್ತೆ ಬ್ರಾಹ್ಮಣರೇ, ಕತ್ತೆನ ಯಾರನ್ನ ತಗೊಂಡು ಹೋಗ್ತಾರ ಅಂತ. ಅವಾಗ ಅವನಿಗೆ ಕನ್ಫರ್ಮ್ ಆಗ್ಬಿಡ್ತಿತ್ತಂತೆ, ಅಯ್ಯೋ, ನಾನು ಕತ್ತಿನೇ ಹಿಡ್ಕೊಂಡಿರೋದು, ಇದೇನೋ ದೆವ್ವ ಇದ್ದಂಗಿದೆ, ನನ್ನ ಕಣ್ಣಿಗೆ ಹಸು ತರ ಕಾಣಿಸ್ತಾ ಇದ್ದೆ, ಈ ಜನಗಳ ಕಣ್ಣಿಗೆಲ್ಲ ನಿಜವಾಗ್ಲೂ ರೂಪ ಕತ್ತೆ ತರಾನೇ ಕಾಣಿಸ್ತಾ ಇದೆ, ನಿಜ ಇದು ಅಂತ ಅಂದ್ಬಿಟ್ಟು ಕತ್ತೆನ ಬಿಟ್ಬಿಟ್ಟು, ಹಸುನ ಕತ್ತೆ ಅನ್ಕೊಂಡು ಬಿಟ್ಬಿಟ್ಟು, ಸಾಕಪ್ಪ ನನಗೆ ಇನ್ನ 100 ಕಾಸು ಐತಲ್ವಾ, ಅದರಲ್ಲಿ ನಾನು ಸಂತೋಷ ಪಡ್ತೀನಿ ಅಂತ ಹೋಗ್ಬಿಡ್ತಾನಂತೆ. ನಾವು ಇದೇ ತರ ನೋಡಿ, ಎಷ್ಟೇ ಸತ್ಸಂಗದಲ್ಲಿ ಹೇಳಿ ನೀನು ಆತ್ಮಸ್ವರೂಪಿ ಅಂದ್ರೆ ಅನ್ಸುತ್ತೆ. ಮತ್ತೆ ಮಗಳು ಬಂದು ಅಮ್ಮ ಅಂದಾಗ ನಾನು ಈ ತಾಯಿ, ಗಂಡ ಬಂದು ಏನೇ ಅಂದಾಗ ನಾನು ಹೆಂಡ್ತಿ, ನಾನು ಇವ್ರಿಗೆ ಸ್ನೇಹಿತೆ, ಹಿಂಗೆ ಅನ್ಕೊಂಡು ನಾವು ಆ ಬ್ರಾಹ್ಮಣನ ತರ ಆತ್ಮಸ್ವರೂಪರಾಗಿದ್ದರೂ ನಾನು ಜೀವ, ನಾನಿದು, ನಾನು ಇಂಥವಳೆ ಗಂಡ, ಇಂಥವ್ರಿಗೆ ಹೆಂಡ್ತಿ, ನಾನು ಇಂಥದ್ದು ಅಂತ ಹಿಂಗೇ ಜೀವನ ಮಾಡ್ತಾ ಇದ್ದೀವಿ. ಅದರಲ್ಲೂ ಗುರುಗಳು ಬಂದು ಎಚ್ಚರ ಮಾಡ್ತಾನೆ ಇದ್ದಾರೆ. ನೋಡಪ್ಪ, ನೀನು ಆತ್ಮಸ್ವರೂಪಿ, ಚೆನ್ನಾಗಿ ನೆನ್ಪಿಟ್ಕೊ, ನೀನು ದುಃಖ ಪಡೋಕೆ ಅವಶ್ಯಕತೆನೇ ಇಲ್ಲ, ಯಾಕೆ ದುಃಖ ಪಡ್ತೀಯ, ಆನಂದವಾಗಿರು. ಎಷ್ಟ್ ಹೇಳಿದ್ರೇನು ನಮ್ಗೆ ಎಲ್ಲೋಗುತ್ತೆ, ಇವ್ರಿಗೇನು ಬುದ್ಧಿ ಇಲ್ಲ, ಹೇಳ್ತಾರೆ ನಾನು ಹೆಂಗ ಆತ್ಮಸ್ವರೂಪಿ ಆಗ್ತೀನಿ ಅಂತ. ಬಿಟ್ಬಿಡ್ತೀವಿ ನನ್ನಲ್ಲಿರೋ ಆತ್ಮ ನಾವು ಗುರುತಿಸ್ದೆ ಹಸುನೆ ಬಿಟ್ಟಂಗೆ, ನಾನು ಜೀವ ಅನ್ಕೊಂಡೆ ಎಷ್ಟೋ ಜನ್ಮಗಳು ಕಳೆದೋಗ್ಬಿಟ್ಟಿದ್ವಿ ನಾವು. ಅದಕ್ಕೆ ಪರಮಾತ್ಮ ಎಷ್ಟು ಹೇಳ್ತಾ ಇದ್ದಾನೆ ನೋಡು ಅರ್ಜುನ, ನಿನ್ನ ತಾತನ ದೇಹದಲ್ಲೇ ಎಲ್ಲ ಕಲ್ಲು, ಮಣ್ಣು, ಮರ, ಪಕ್ಷಿ ಎಲ್ಲರಲ್ಲೂ ಆತ್ಮ ಸ್ವರೂಪ ಐತೆ. ನೀನ್ ಯಾಕೆ ಅವ್ರನ್ನ ಸಂಹಾರ ಮಾಡಕ್ಕೆ ಭಯ ಪಡ್ತಾ ಇದೀಯಾ, ಪಾಪ ಕರ್ಮ ಅಂತ ಎಲ್ಲ ಹೇಳ್ತಾ ಇದೀಯಲ್ವಾ, ದುಃಖ ಬೇರೆ ಪಡ್ತಾ ಇದೀಯಾ, ಅಯ್ಯೋ ನನಗೊಂಥರ ಆಗ್ತಾ ಇತ್ತಲ್ವಾ ಏನಪ್ಪಾ ಅಂತ. ಅಲ್ವೇ ಅಲ್ಲ, ಧೈರ್ಯವಾಗಿ ಅವ್ರ ಮೇಲೆ ಯುದ್ಧ ಮಾಡು. ನೀನಾಗಿ ಯುದ್ಧಕ್ಕೆ ಬಂದಿಲ್ಲ, ಅವರೇ ಬಂದಿರೋದಲ್ವಾ. ಇಂಥ ಅಧರ್ಮದವ್ರನ್ನ ನೀನು ಇನ್ನೂ ಧೈರ್ಯವಾಗಿ ನಾಶ ಮಾಡ್ಬೇಕು ಅಂತ ಅಧರ್ಮದವ್ರನ್ನ ನೀನೇನ್ ಮಾಡ್ತಾ ಇದೀಯಾ, ಅಯ್ಯೋ ಪಾಪ ಅಂತ ಬಿಡ್ತಾ ಇದೀಯಾ. ಆ ಲೆಕ್ಕ ನೋಡಿದ್ರೆ ನಿಂದೇ ಅಧರ್ಮ ಅಂತ ಹೇಳ್ತಾರೆ ನೋಡಿ, ಅಲ್ವಾ ಅಮ್ಮ? ನಾವೇನ್ ತಿಳ್ಕೊಂಡಿದ್ದೀವಿ, ಗುರುವಿಗೆ ಏನ್ ಅನ್ಬಾರ್ದು, ತಾತನ್ಗೆ ಏನ್ ಅನ್ಬಾರ್ದು, ಅಧರ್ಮ ಆಗ್ಬಿಡ್ತಿದ್ದೆ, ಅವ್ರು ಎಷ್ಟು ತಪ್ಪು ಮಾಡಿದ್ರೇನು ಸುಮ್ನೆ ಹೋಗ್ಬೇಕು ಮುಂದೆ ಅದನ್ನ ಬಿಟ್ಬಿಟ್ಟು ಅಂತ.
ಇಲ್ಲಿ ಪರಮಾತ್ಮ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾನೆ ನೋಡಿ. ಅಧರ್ಮದಲ್ಲಿದ್ದಾರೆ ಅರ್ಜುನ, ನಿನ್ನ ಗುರು, ನಿನ್ನ ತಾತ, ನಿನ್ನ ಬಂಧುಗಳು, ಅವ್ರನ್ನ ನೀನು ಧೈರ್ಯವಾಗಿ ನಿಂತು ಯುದ್ಧ ಮಾಡಿ ಗೆಲ್ಲಬೇಕು ನಿನ್ನ ರಾಜ್ಯನ. ಅವ್ರನ್ನ ಸಾಯಿಸ್ತೀನಿ ಎನ್ನುವುದು ಬಿಟ್ಬಿಡು. ಈ ದೇಹದಲ್ಲಿರೋ ಆತ್ಮಕ್ಕೆ ಸಾವೇ ಇಲ್ಲ. ಈ ತರ ನಾವು ಯೋಚನೆ ಮಾಡ್ಬೇಕು. ಶಾಸ್ತ್ರದ ಕಣ್ಣಿಂದ ನಾವೇನ್ ಮಾಡ್ತೀವಿ, ನಮ್ಮದೇ ಆದಂತ ಕಲ್ಮಶ ತುಂಬಿರೋ ಕಣ್ಣಿಂದ ಯೋಚನೆನೇ ಮಾಡ್ತೀವಿ. ಆ ಕಣ್ಣಿಂದನೇ ನೋಡ್ತೀವಿ. ಕಣ್ಣಿಂದ ಯೋಚನೆ ಮಾಡ್ತೀವಿ ಅಂದ್ರೆ ಕಲ್ಮಶ ತುಂಬಿದ ಮನಸ್ಸಿಂದನೇ ಯೋಚನೆ ಮಾಡ್ತೀವಿ. ಅದ್ ಹೆಂಗೆ ಸಾಧ್ಯ? ಆ ಗುರುಗಳನ್ನ, ತಾತನ್ನ, ಬಂಧುಗಳನ್ನ ಅಧರ್ಮದಲ್ಲಿದ್ರೆ ಇರ್ತಾರೆಪ್ಪ ದೊಡ್ಡವರು, ಈ ತರ ಯೋಚನೆ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಗುರುಜಿಯವರು, ಜಗತ್ತಲ್ಲಿರೋದು ಒಂದೇ ಒಂದು ವಸ್ತು, ಆ ವಸ್ತು ಜೀರ್ಣ ಆಗೋದೇ ಇಲ್ಲ, ಅಂದ್ರೆ ನಾಶ ಆಗಲ್ಲ. ಅದೇನೇ ಆತ್ಮಸ್ವರೂಪ ಅರ್ಜುನ. ಅಂತ ಶಾಶ್ವತವಾದ ವಸ್ತುವನ್ನ ನಿನ್ನಿಂದ, ನನ್ನಿಂದ ನಾಶ ಮಾಡಕ್ಕಾಗಲ್ಲ. ಇದು ನಿನಗೆ ಅರ್ಥನೂ ಆಗ್ತಾ ಇಲ್ಲ. ನಾನು ಇಷ್ಟು ಹೇಳಿದ್ರೇನು ನಿನಗೆ ಅರ್ಥ ಆಗ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ ಅರ್ಥ ಆಗುತ್ತೆ ಅರ್ಜುನ ನಾನು ಹೇಳೋದು, ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನೀನು ಇಷ್ಟು ದುಃಖ ಪಡ್ತಾ ಇದೀಯ. ಇದು ತಪ್ಪು ನೋಡು ಅಂತ ಹೇಳಿದ್ರೇನು ಅರ್ಥ ಆಗುತ್ತೆ ಅರ್ಜುನನಿಗೆ? ಯಾಕೆ ಆಗಲ್ಲ? ಯಾಕಂತಂದ್ರೆ ಅವನು, ನಾವು ಎಲ್ಲ ಎಲ್ಲಿಂದ ಬಂದಿದ್ದವರು ಅಲ್ವಾ? ಅಜ್ಞಾನದಿಂದ ಹುಟ್ಟಿ ಬಂದಿದ್ದವ್ರು ನಾವೆಲ್ಲ ಅಲ್ವಾ ಅಮ್ಮ? ನಮ್ಗೆ ಇದು ಅರ್ಥ ಆಗೋದೇ ಇಲ್ಲ. ಈ ಪರಮಾತ್ಮ ತತ್ವನ ನಾವು ಅರ್ಥ ಮಾಡ್ಕೊಂಡೇ ಇಲ್ಲ. ನಮ್ಗೆ ಅರ್ಥ ಆಗಿರೋದು ಅರ್ಜುನಂತರ ಪರಮಾತ್ಮ ತತ್ವ ಅಂದ್ರೆ ಧರ್ಮ ಅಧರ್ಮ. ಧರ್ಮ ಅಧರ್ಮ ನಮ್ಮಿಂದ ಯೋಚನೆ ಮಾಡಿಬಿಟ್ಟು ಇದು ಧರ್ಮ ಅಧರ್ಮ ಅಂತ ಹೇಳ್ತಾ ಇದ್ದೀವಿ. ಪರಮಾತ್ಮನ ದೃಷ್ಟಿಯಿಂದ ಅದು ಧರ್ಮ ಅಧರ್ಮ. ಅದನ್ನ ನಾವು ಯಾವ ಜನ್ಮದಲ್ಲೂ ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ. ಯಾಕಂದ್ರೆ ಎಷ್ಟೆಲ್ಲ ಸತ್ಸಂಗ ಕೇಳಿದ್ರೇನು ಯೋಚನೆ ಮಾಡೋದು ಮಾತ್ರ ಸತ್ಸಂಗದ ಜ್ಞಾನದಿಂದ ಯೋಚನೆ ಮಾಡ್ತಾ ಇಲ್ಲ. ಸಂಕುಚಿತವಾದ ಜ್ಞಾನದಿಂದ ನಮ್ಮದೇ ದೃಷ್ಟಿಯಿಂದ ಇದು ಧರ್ಮ ಇದು ಅಧರ್ಮ ಅಂತಾನೇ ನಾವು ಜೀವನ ಮಾಡ್ತಾ ಇರೋದಕ್ಕೆ ಇಷ್ಟೊಂದು ಚಿಂತೆ ದುಃಖ ನಮ್ಗೆ. ಯಾರು ಹಿಂಗೆ ವಿಶಾಲವಾಗಿ ಅರ್ಥ ಮಾಡ್ತಾರೋ ಅವ್ರಿಗೆ ಚಿಂತೆ ದುಃಖ ಇಲ್ವೇ ಇಲ್ಲ. ಯಾಕಂದ್ರೆ ಗೊತ್ತು ಅವ್ರಿಗೆ ಧರ್ಮ ಅಂದ್ರೆ ಯಾವುದು, ಅಧರ್ಮ ಅಂದ್ರೆ ಯಾವುದು ಅಂತ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡು, ನಾನ್ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡ ಅರ್ಜುನ. ನೀನು ಧೈರ್ಯವಾಗಿ ಯುದ್ಧ ಮಾಡು. ಇದು ನಿನ್ನ ಕರ್ತವ್ಯ. ಇಲ್ಲ ನಾನೇನಾದ್ರೂ ನಿನಗೆ ಶ್ಲೋಕ ಬಯಾಟ್ ಮಾಡು, ಈ ಗ್ರಂಥ ಓದು ಅಂದ್ರೆ ನೀನ್ ಭಯ ಪಡ್ಬೇಕು. ಯಾಕಂದ್ರೆ ಬ್ರಾಹ್ಮಣನದು ಅದೆಲ್ಲ. ನೀನು ಕ್ಷತ್ರಿಯ ಆಗಿ ಯುದ್ಧ ಮಾಡಕ್ಕಾಗಲ್ಲ ಅಂತಂದ್ರೆ ನೀನ್ ಎಂತ ರಾಜ ನೀನು ಅಲ್ವಾ ಅಮ್ಮ? ರಾಜನ ಕರ್ತವ್ಯನೇ ಯುದ್ಧ ಮಾಡೋದು. ಆ ಯುದ್ಧ ಮಾಡೋ ಹೋಗ್ಲೂ ಇದರಲ್ಲಿ ಧರ್ಮ ಐತೆ ಅದರಲ್ಲಿ ಅಧರ್ಮ ಐತೆ ಎಂದಾಗ ಹೆಂಗೆ ಅಲ್ವಾ? ಅದಕ್ಕೆ ಅರ್ಜುನ ನೀನ್ ಯೋಚನೆ ಮಾಡ್ಲೇಬೇಡಪ್ಪ, ನೀನು ಧೈರ್ಯವಾಗಿ ಯುದ್ಧ ಮಾಡು ಅಂತ ಸಮಾಧಾನ ಮಾಡ್ತಾ ಇದ್ದಾನೆ, ಜ್ಞಾನನೂ ಕೊಡ್ತಾ ಇದ್ದಾನೆ. ಯಾಕಂದ್ರೆ ಅವನ್ ತುಂಬಾ ಭಯ ಪಟ್ಟಿದ್ದಾನಲ್ವಾ ಅರ್ಜುನ. ಅವಾಗ ಅವನ ಪೆದ್ದತನ ನೋಡಿಸ್ಬಾರ್ದು. ನೀನೆಂತವನೋ, ನಿನ್ ಬುದ್ಧಿ ಇಲ್ದಿದ್ದವನೋ, ಹೋಗು ನೀನೇನಾದ್ರೂ ಮಾಡ್ಕೋ. ನಾವ್ ಹಿಂಗೆ ಇಲ್ವಾ ಮನೆಯಲ್ಲಿ? ಭಯದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ನಿನ್ಗೆ ಎಷ್ಟು ಸಲ ಹೇಳ್ದೇನೋ ಅರ್ಥ ಆಗಲ್ಲ ಬಿಡು ಅಂತ ಅನ್ಬಿಡ್ತೀವಿ. ಪಾಪ ಅವ್ರು ಇನ್ನಷ್ಟು ಕುಸ್ದೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಕೃಷ್ಣನೇ ಯಾಕೆ ಜಗದ್ಗುರು ಅನ್ನೋದು. ಅವನಿಗೆ ಗೊತ್ತು, ಪರಮಾತ್ಮನಿಗೆ ಯಾರು ಹೆಂಗಿದ್ದಾಗ ಹೆಂಗೆ ಸಮಾಧಾನ ಮಾಡ್ಬೇಕು ಅಂತ. ಅದಕ್ಕೆ ನೋಡಿ, ಎಲ್ಲಾ ಹೇಳಿದ್ಮೇಲೆ ಕೊನೆಯಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ನೋಡಪ್ಪ ನಾನು ಎಲ್ಲ ಹೇಳಿದ್ದೀನಿ, ನಿನಗೆ ಹೆಂಗನ್ಸುತ್ತೋ ಹಂಗೆ ಮಾಡು ಅಂತ ಹೇಳ್ಬಿಟ್ಟ. ಎಷ್ಟು ಜಾಣ ಅಲ್ವಾ? ಪರಮಾತ್ಮನೇ ಹಂಗೆ ಹೇಳಿದ್ದಾನೆ, ನಾನು ಏನೇನು ಅಂತ ಎಲ್ಲ ಹೇಳಿದ್ದೇನೆ, ನಿನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಅದು ಮಾಡ್ಬಿಡಪ್ಪ ಅಂತ ಹೇಳ್ದ. ನಾವು ಸಲಹೆಗಳು ಕೊಡಕ್ ಹೋಗ್ತೀವಿ, ಹಿಂಗೆ ಮಾಡ್ಬೇಡಿ, ಹಂಗೆ ಮಾಡಿ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ.
ಅದಕ್ಕೆ ಹೇಳ್ತಾರೆ ಗುರುಗಳು, ಈ ಪುಣ್ಯ ಪಾಪ ನರಕ ಧರ್ಮ ಅಧರ್ಮ ಇವೆಲ್ಲ ಏನು ಗೊತ್ತಾ, ನಮ್ಮ ಅಜ್ಞಾನದ ಮನಸ್ಸಲ್ಲಿ ಬರುವಂತೆ ಇವೆಲ್ಲಾನು. ಇನ್ನು ಭಯ ಪಟ್ಟಿದ್ದಾಗ್ಲಂತೂ ಇನ್ನೂ ಜಾಸ್ತಿ ಬಂದ್ಬಿಡ್ತೈತಿ ಧರ್ಮ ಅಧರ್ಮಗಳು ನಮ್ಮ ಮನಸ್ಸಲ್ಲಿ. ಈಗ ಅರ್ಜುನನ್ಗೆ ಅದೇ ಅಲ್ವಾ ಬಂದಿದ್ದು, ಧರ್ಮ ಅಧರ್ಮದಲ್ಲಿ ಸಿಕ್ಕಾಕೊಂಡೇ ಅವನು ಅಳ್ತಾ ಇರೋದಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ಗುರುಜಿಯವರು, ಅವನ್ನ ಇನ್ನಷ್ಟು ಭಯ ಪಡಿಸ್ಬಾರ್ದಂತೆ, ಸ್ವಲ್ಪ ಜ್ಞಾನದಿಂದ ಅವ್ರಿಗೆ ಸಮಾಧಾನ ಮಾಡಿ ಹೇಳ್ಬೇಕು. ಅವ್ರು ಅದನ್ನೇ ಕಂಟಿನ್ಯೂ ಮಾಡಿ ಅವ್ರ ಹಿಂಗ್ ಅನ್ಬಾರ್ದಾಗಿತ್ತು, ಅವ್ರ ಹಿಂಗ್ ಹೇಳ್ಬಾರ್ದಾಗಿತ್ತು ಅಂತ ಇದ್ರೆ ಅವ್ರನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಯಾಕಂದ್ರೆ ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅವರು, ಅವ್ರದ್ದೇ ಆಂಗಲ್ಲಿಂದ ಯೋಚನೆ ಮಾಡ್ತಾರೆ ಅರ್ಜುನ್ ನಂತರ. ಅದಕ್ಕೆ ನಾವು ನಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋತೀವಿ ಅವ್ರಿಗೆ ಸಮಾಧಾನ ಮಾಡಿ ಹೇಳಿ ಹೇಳಿ ಹೇಳಿ. ನಮಗೂ ಅದು ಒಳ್ಳೇದಲ್ಲ, ಅವ್ರಿಗಂತೂ ಇದ್ದಿದ್ದು ಒಳ್ಳೇದೇ ಅಲ್ಲ. ಅದಕ್ಕೆ ಕೃಷ್ಣ ಅವನಿಗೆ ಅಯ್ಯೋ ಪಾಪ, ಅಯ್ಯೋ ನೋಡಪ್ಪ ಎಷ್ಟು ಒಳ್ಳೆಯವನು ಇವನು, ಧರ್ಮ ಅಂತಾನೆ ಅಧರ್ಮ ಅಂತಾನೆ ಅಂತ ಸಿಂಪತಿ ನೋಡಿಸ್ಲಿಲ್ಲ. ಯಾಕಂದ್ರೆ ಪರಮಾತ್ಮನ ಧರ್ಮನೇ ಬೇರೆ, ಅಧರ್ಮದಲ್ಲಿ ಇದ್ದವನ್ನ ಸಂಹಾರ ಮಾಡಿ ಧರ್ಮನ ಸ್ಥಾಪನೆ ಮಾಡೋದು ಪರಮಾತ್ಮನ ಧರ್ಮ. ಅಂಥದ್ದು ಅಧರ್ಮದಲ್ಲಿದ್ದವ್ರಿಗೆ ಇವನು ಅಯ್ಯೋ ಅಂತ ಸಿಂಪತಿ ನೋಡಿಸ್ತಾ ಇದ್ರೆ ಕೃಷ್ಣನಿಗೆ ಇಷ್ಟ ಆಗುತ್ತಾ ಇಂಥವ್ರು? ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಸತ್ಸಂಗ ಎಲ್ಲ ಕೇಳಿನೂ ಅಧರ್ಮದಲ್ಲಿ ಜೀವನ ಮಾಡ್ಕೊಂಡು ಹೋಗೋದು, ಅಜ್ಞಾನದಲ್ಲಿದ್ರೆ ಸುಮ್ಮನೆ ನಿಮ್ ಜೊತೆ ಮಾತಾಡ್ತಾರೆ ಅಷ್ಟೇ ಗುರುಗಳು. ಅವರಿಗೆ ಗೊತ್ತು ಯಾರಲ್ಲಿ ಈ ಜ್ಞಾನ ಹೋಗ್ತಾ ಐತೆ, ಯಾರಲ್ಲಿ ಈ ಜ್ಞಾನ ಹೋಗ್ತಾ ಇಲ್ಲ ಅಂತ. ಏನೋ ನಿಮ್ಮ ಪುಣ್ಯದಿಂದ ಸತ್ಸಂಗ ಕೇಳ್ತಾ ಇದ್ದೀರ ಅಷ್ಟೇ, ಇನ್ನು ನಾನು ಬದಲಾಗ್ಬೇಕು ಅನ್ನೋದು ಬಂದೇ ಇಲ್ಲ. ಮತ್ತೆ ಕೆಲವ್ರು ಹೇಳ್ಬೋದು ಬದಲಾಗ್ತಾ ಇದ್ದೀವಿ ನಾವು ಅಂತ. ಯಾವುದರಲ್ಲಿ ಬದಲಾಗ್ತಾ ಇದ್ದೀರಾ ಅಂದ್ರೆ, ಮೊದಲು ಊಟ ಮಾಡದೆ ಪೂಜೆ ಮಾಡ್ತಾ ಇದ್ವಿ, ಇವಾಗ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ. ಪರವಾಗಿಲ್ಲ ತಿಂದು ಮಾಡ್ತೀನಿ ಅಂತ. ಮೊದಲು ಇಂಥದ್ದೇ ಇರ್ಬೇಕು ಪೂಜೆಗೆ ಅಂತ ಅನ್ಕೋತಾ ಇದ್ವಿ, ಈಗ ಅದೇನಿಲ್ಲ ಅಂದೇನೋ ಮಾಡ್ತೀರಾ. ಇಂಥ ವಿಷಯದಲ್ಲಿ ಬದಲಾವಣೆ ಆಗ್ತಾ ಇದ್ದೀರಾ ಬಿಟ್ಟು ಪರಮಾತ್ಮ ಅಂದ್ರೆ ನಾನು ತಿಳ್ಕೊಂಡಿರೋ ತರ ಅಲ್ಲ ಅನ್ನೋದು ನಿಮ್ಗೆ ಇನ್ನೂ ಬಂದೇ ಇಲ್ಲ. ಬಂದಿದೀಯಮ್ಮ? ಇವಾಗ್ಲೂ ನಾವು ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅರ್ಜುನ್ ತರ. ನನ್ನ ಬಂಧುಗಳು ಅಂತಾನೆ ನಾವು ಇರೋದು. ನೋಡಿ, ನಿಮ್ಮ ಮನೆಗಳಲ್ಲಿ ನಿಮ್ಗೆ ನನ್ನ ಸಮಸ್ಯೆ ಬಂದಾಗ ನೀವು ನೆನೆಸ್ಕೊಳ್ಳೋದು ಯಾರನ್ನ? ಸತ್ಸಂಗದವ್ರನ್ನ ಅಲ್ವಾ ಅಮ್ಮ? ಅವ್ರ ಹತ್ರ ನನ್ ಸಮಸ್ಯೆ ಹೇಳ್ಕೋಬೇಕಪ್ಪ ಅಂತ. ಅಂದ್ರೆ ಮನೆಯಲ್ಲಿ ಫಂಕ್ಷನ್ಗಳಾದಾಗ ನೆನೆಸ್ಕೊಳ್ಳೋದು ಯಾರನ್ನ ನೀವು? ನಿಮ್ಮ ಬಂಧುಗಳಿಗೆ ಮೊದಲು ಪ್ರಿಫರೆನ್ಸ್ ಕೊಡೋದು ಅಲ್ವಾ? ನಮ್ಮ ರಿಲೇಷನ್ಗೆ ಹೇಳಿಲ್ಲ ಅಂದ್ರೆ ಏನನ್ ಕೊಡಲ್ಲಪ್ಪ ಅಂತ ಅವ್ರನ್ನ ಮುಂದೆ ನಿಲ್ಲಿಸ್ತೀರಾ. ಸತ್ಸಂಗದವ್ರನ್ನ ಎಲ್ಲೋ ನಿಲ್ಲಿಸ್ತೀರಾ. ಸಮಸ್ಯೆಗಳು ಬಂದಾಗ ರಿಲೇಷನ್ಸ್ಗೆ ಎಲ್ಲ ಹಿಂದೆ ನಿಲ್ಲಿಸ್ತೀರಾ, ಸತ್ಸಂಗದವ್ರನ್ನ ಮುಂದೆ ನಿಲ್ಲಿಸ್ತೀರಾ. ನೋಡಿ, ಇಲ್ಲಿ ನಮ್ದು ಎಷ್ಟು ಅಜ್ಞಾನ ಅಂತ ಗೊತ್ತಾಗುತ್ತೆ. ಸಮಾಧಾನ ಕೊಡೋರು ಸತ್ಸಂಗದವ್ರು ಅಂದ್ಮೇಲೆ ಎಲ್ಲದಕ್ಕೂ ಮೊದ್ಲು ಯಾರನ್ನ ಕೂಗ್ಬೇಕು ನಾವು? ಸತ್ಸಂಗದವ್ರನ್ನ ಕೂಗ್ಬೇಕು. ಅಂದ್ರೆ ನಾವು ಅರ್ಜುನನ್ ತರ ನಮ್ಮವರು, ನಮ್ಮ ನೆಂಟರು, ನಮ್ಮ ತಾತ, ನಮ್ಮ ಗುರುಗಳು ಅಂತ ಅನ್ಕೊಂಡು ನಮ್ಮ ರಿಲೇಷನ್ನೇ ಮುಖ್ಯ ಅಂತ ನೋಡ್ಕೊತಾ ಇರ್ತೀವಿ. ಹೇಳಿಲ್ಲ, ನೀವ್ ಅನ್ಬೋದು ತುಂಬಾ ಒಬ್ಬರ ಒಂದ್ಸಲ ಅಂದ್ರು ತುಂಬಾ ಬದಲಾವಣೆ ಆಗ್ಬಿಟ್ಟಿದೀನಿ, ಇನ್ ಸ್ವಲ್ಪ ಐತೆ ಅಂತ. ನನಗೆ ಅತ್ಯಂತ ಆಶ್ಚರ್ಯ ಆಯ್ತು. ಏನ್ ಬದಲಾವಣೆ ಆಗಿದ್ದಾರೆ? ಏನೂ ಇಲ್ಲ, ಸುಮ್ನೆ ಹೇಳ್ಕೊಡೋದಿಕ್ಕಷ್ಟೇ. ಈ ಸತ್ಸಂಗದ ಮಾತು ಒಂದೊಂದು ನಮ್ಗೆ ಚಾಟಿ ಏಟ್ ತರ ಬೀಳ್ಬೇಕು ನೋಡಿ ನಮ್ಗೆ. ಹೌದಲ್ಲ ಅಂತ. ಅದಕ್ಕೆ ಪರಮಾತ್ಮ ಅವನಿಗೆ ಎಷ್ಟು ಕಂಡೀಷನ್ ಆಗಲ್ಲ ಪ್ರೀತಿಯಿಂದ ಎಲ್ಲ ತುಂಬಿಸಿ ಹೇಳ್ತಾ ಇದ್ದಾನೆ ನೋಡಿ. ಅಷ್ಟು ಹೇಳಿದ್ರೇನು ಕೊನೆಯಲ್ಲಿ ಸ್ವಲ್ಪ ಭಯ ಕಮ್ಮಿ ಆಯ್ತು ಅಷ್ಟೇ. ತತ್ವ ಎಲ್ಲ ಕೇಳಿದ್ಮೇಲೆ ನನ್ನ ಆತ್ಮಜ್ಞಾನಿ ಆತ್ಮ ಅರ್ಜುನ, ನಾನೇ ಆತ್ಮಸ್ವರೂಪಿ ಅಂತ ಬಂತ ಅವನಿಗೆ. ಅದಕ್ಕೆ ಗೊತ್ತಾಯ್ತು ಪರಮಾತ್ಮನಿಗೆ, ಇವನು ಎಷ್ಟೇ ಬಲ ಇದೆಯೇ ಇವನ ತೋಳಲ್ಲಿ, ಬುದ್ಧಿನಲ್ಲಿ
ಏನೂ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಕೊನೆಗೆ ಹೇಳ್ಬಿಟ್ರು, ನೋಡಪ್ಪ ನಿನ್ನ ಕರ್ತವ್ಯನ ಮಾಡು, ನೀನು ನಿನ್ನ ಬಂಧುಗಳು ನಿನ್ನ ನೆರೆಹೊರೆಯವ್ರು ಏನೇನೋ ಅಂತ ಇದೆಯಲ್ವಾ. ಅದಕ್ಕೆ ನಾನು ಹೇಳೋದಿಷ್ಟೇ ನೋಡು ಅರ್ಜುನ, ಆತ್ಮ ಅನ್ನೋದು ಎಲ್ಲರಲ್ಲೂ ಐತೆ. ಆತ್ಮಕ್ಕೆ ಸಾವಿಲ್ಲ, ದೇಹ ಸಾಯ್ಬಹುದು ಅಷ್ಟೇ ನೋಡಪ್ಪ. ಇನ್ನು ನಾನು ಜಾಸ್ತಿ ಹೇಳಕ್ಕಾಗಲ್ಲ ನೋಡು ಅಂತ ಹೇಳ್ಬಿಟ್ಟ. ಯಾಕಂದ್ರೆ ಎಷ್ಟು ಅಂತ ಹೇಳೋದಲ್ವಾ ಅಜ್ಞಾನ ತೆಗಿಯೋದಿಕ್ಕೆ. ಎಷ್ಟು ಹೇಳಿದ್ರೇನು ಹೋಗ್ತಾ ಇಲ್ವಲ್ಲ. ಮುಖ್ಯವಾಗಿ ಅರ್ಜುನನ್ಗೆ ದುಃಖ ಅವನ್ಗೆ ತಡೆಯಕ್ಕೆ ಆಗ್ತಾ ಇಲ್ಲ. ಪಾಪ ಅಲ್ಲಿ ದುರ್ಯೋಧನ ತಪ್ಪು ಮಾಡಿ ಅವನು ಅಳಬೇಕು, ಅಧರ್ಮದಲ್ಲಿದ್ದಾನೆ ಪಾಪ, ಇವ್ರಿಗೆ ರಾಜ್ಯ ಕೊಡದೇ ಇರೋದು ಅಂತದ್ದು. ದುರ್ಯೋಧನ ಧೈರ್ಯವಾಗಿದ್ದಾನೆ, ಇಲ್ಲಿ ಇವನು ಅಳ್ತಾ ಇದ್ದಾನೆ ನೋಡಿ. ಏನೇನೋ ಯೋಚನೆ ಮಾಡ್ಕೊಂಡು ಇವ್ರು ಸತ್ತೋಗ್ಬಿಡ್ತಾರೆ, ಇವ್ರು ಸತ್ತೋದ್ರೆ ಇವ್ರ ಹೆಂಡತಿಗಳೆಲ್ಲ ಅಡ್ಡದಾರಿ ಹಿಡಿದ್ ಬಿಡ್ತಾರೆ, ಅವ್ರಿಗೆ ಮಕ್ಳು ಹುಡ್ತಾರೆ, ಮತ್ತೆ ಸತ್ತೋದವ್ರಿಗೆ ಇಂಥ ಮಕ್ಕಳೇನನ್ನ ಪಿಂಡ ಕೊಟ್ರೆ ಅವ್ರಿಗೆ ಮುಕ್ತಿನೇ ಸಿಕ್ಕಲ್ಲ. ನೋಡು ಏನೇನು ಯೋಚನೆ ಮಾಡ್ತಾನೆ. ಯಾವಾಗ್ಲೂ ಅಷ್ಟೇ, ನಾವು ಒಂದು ಯೋಚನೆನ ಜಾಸ್ತಿ ಮಾಡ್ಬಿಟ್ವಿ ಅಂದ್ರೆ ಅದು ಒಂದು ರೂಪನೇ ತಾಳ್ಬಿಡ್ತೈತೆ. ಆವಾಗ ಅದು ಇನ್ನೂ ಏನೇನೋ ಯೋಚನೆಗಳು ಅರ್ಥಗಳೆಲ್ಲ ನಮ್ಗೆ ನೋಡ್ಸುತ್ತೆ. ಕೋಪ ಏನಾಗುತ್ತೆ, ಇನ್ನೂ ಜಾಸ್ತಿ ಜಾಸ್ತಿ ಆಗ್ಬಿಡ್ತೈತೆ. ಅದಕ್ಕೆ ಒಂದು ವಿಷಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ಲೇಬಾರ್ದು. ನಾವು ತಕ್ಷಣ ನಾವೇ ಕರೆಕ್ಷನ್ ಮಾಡ್ಕೋತಾ ಇರ್ಬೇಕು. ನಾನ್ಯಾಕೆ ಅವ್ರ ಮೇಲೆ, ಅವ್ರು ಏನೋ ಮಾಮೂಲಿ ಅಂದಿದ್ ಮಾತಿಗೆ ನಾನ್ಯಾಕೆ ಅವ್ರನ್ನ ಇಷ್ಟೊಂದು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಅದನ್ನ ಅಲ್ಲಲ್ಲಿ ಕಟ್ ಮಾಡಿದ್ರೆ ನಿಮಗೆ ಆನಂದ ಸಿಕ್ಕುತ್ತೆ ಅಪ್ಪ. ಇಲ್ಲ, ನಾನು ಕಟ್ ಮಾಡೋದೇ ಇಲ್ಲ, ಅವ್ರು ಹೆಂಗ್ ಅನ್ಬಾರ್ದಾಗಿತ್ತು, ಹೆಂಗಂದ್ರೆ ನನ್ನ ಅಂತ ಹಿಡ್ಕೊಂಡ್ರೆ ನೀನು ಅದೇ ತಿಪ್ಪೆಯಲ್ಲೇ ಬಿದ್ದಿರ್ತೀಯ, ನಿಮ್ಮ ಮನೆಯವ್ರನ್ನೆಲ್ಲಾನು ಅದೇ ತಿಪ್ಪೆಯಲ್ಲೇ ಬೀಳಿಸ್ಬಿಡ್ತೀಯ ಅಲ್ವಾ ಅಮ್ಮ? ನೋಡಿ, ಹಿಂಗ ಅನ್ಬಾರ್ದಾಗಿತ್ತು ಅಂದಾಗ ಪಾಪ ಎಲ್ಲರಿಗೂ ಇದೇ ಹುಚ್ಚಿಡಿಸೋದು. ಹೌದು, ಏನಾಯ್ತು ಇವಾಗ, ಕೋಪದಲ್ಲಿ ಅಂದಿದ್ದಾರೆ, ನಾನು ಅಂದಿದ್ನಲ್ವಾ, ಹಿಂಗ ಅನ್ಕೊಂಡ್ರೆ ಆ ಸಮಸ್ಯೆ ಅಲ್ಲೇ ಬಿದ್ದೋಗ್ಬಿಡ್ತಿದ್ದೆ. ಅದಕ್ಕೆ ಗುರುಜಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಯಾರಿಗೆ ಪರಮಾತ್ಮ ಇಷ್ಟ ಆಯ್ತು ಅಂತಂದ್ರೆ ಅವನು ಏನ್ ಕೃಪೆ ಮಾಡ್ತಾನೆ ಗೊತ್ತಾ, ಈ ಸತ್ಸಂಗ ಕೇಳ್ತಾ ಇರ್ತಾರಲ್ವಾ ಅವರಲ್ಲಿರೋ ಮಾಯೆನ ತೆಗೆದಾಕ್ಬಿಡ್ತಾನಂತೆ. ಅವಾಗ ಅವ್ರಿಗೆ ಈ ಜ್ಞಾನ ಹೋಗುತ್ತಂತೆ. ಈಗ ನಮ್ಮೆಲ್ಲರಿಗೂ ಮಾಯೆ ಅಡ್ಡ ಇದೆ, ಒಂದನೇದು. ಎರಡನೇದು, ಪರಮಾತ್ಮನ ಕೃಪೆ ಇನ್ನೂ ಆಗಿಲ್ಲ. ಪರಮಾತ್ಮನ ಕೃಪೆ ಆಗಿದ್ದಿದ್ರೆ ಆ ಮಾಯೆನ ಸರಿಸ್ಬಿಡ್ತಾನೆ, ಈ ಜ್ಞಾನ ಹೋಗ್ಬಿಟ್ಟು ನಮ್ಮಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಅಲ್ವಾ ಅಮ್ಮ? ಈ ತರ ಅರ್ಜುನ, ನೀನು ಈ ನಾಶವಾಗದ ಆತ್ಮನನ್ನ ಯಾರು ಏನು ಮಾಡಲ್ಲಪ್ಪ, ನೀನು ಧೈರ್ಯವಾಗಿ ಯುದ್ಧ ಮಾಡು ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಅರ್ಜುನನ್ನ ನೋಡ್ತಾನೆ. ಅವನಿಗೇನೋ ಕೈಕಾಲು ನಡಗ್ದಂಗೆ ಏನೋ ಒಂಥರ ಆಗ್ತಾ ಐತೆ. ಯಾಕಂದ್ರೆ ಅವನೇ ಯೋಚನೆ ಮಾಡ್ತಾ ಇದ್ದಾನಲ್ವಾ ಅವಾಗ್ಲಿಂದಾನು, ಏನೇನೋ ಯೋಚನೆ ಮಾಡೋದ್ರಿಂದ. ಅದಕ್ಕೆ ಈಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಸ್ವಧರ್ಮಮಪಿ ಚಾವೀಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ನೋಡು ಅರ್ಜುನ, ನೀನು ನಿನ್ನ ಸ್ವಧರ್ಮನ ಪಾಲನೆ ಮಾಡ್ಬೇಕು. ಏನು ನಿನ್ನ ಸ್ವಧರ್ಮ? ಕ್ಷತ್ರಿಯ ನೀನು ಅಲ್ವಾಪ, ನೀನು ರಾಜ. ನೀನು ಈ ರಾಜನಾಗಿ ನೀನ್ ಮಾಡ್ಬೇಕು, ಧರ್ಮನ ಉಳಿಸೋಕೆ ನೀನು ಯುದ್ಧ ಮಾಡ್ಬೇಕು. ಯಾಕಂದ್ರೆ ಅವರು ಅಧರ್ಮದಲ್ಲಿರೋದು, ನೀನೆಲ್ಲ ಅಧರ್ಮದಲ್ಲಿರೋದು. ಪದೇ ಪದೇ ಹೇಳ್ತಾ ಇದ್ದಾನೆ ನೋಡಿ. ಅಂದ್ರೆ ಈ ಅಜ್ಞಾನದ ಅರ್ಜುನನಿಗೆ ಇದು ಅರ್ಥನೇ ಆಗ್ತಾ ಇಲ್ಲ. ನಮ್ಮ ತಾತ ನಮ್ಮ ಗುರು ಮೇಲೆ ನಾನು ತಪ್ಪು ಮಾಡ್ತಾ ಇದ್ದೀರಾ, ವಿರೋಧ ಮಾಡಿ ನಾನು ಯುದ್ಧ ಮಾಡೋದು ನಂದು ಅಧರ್ಮ ಅಂತ ತಿಳ್ಕೊಂಡ್ಬಿಟ್ಟವನೇ ಮೂರ್ಖ. ಅದಕ್ಕೆ ನೋಡು, ಇದಕ್ಕಿಂತ ಯುದ್ಧ ಮಾಡೋದಕ್ಕಿಂತ
ಒಳ್ಳೆ ಕಾರ್ಯ ಯಾವುದು ಇಲ್ಲ ನೋಡು ಅರ್ಜುನ, ನಾನು ಇದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ನೀನು ಭಯ ಪಡದೆ ನೀನು ಯುದ್ಧನ ಮಾಡು. ನೀನು ಇದು ನಿನ್ನ ಧರ್ಮ ಅಂತ ಹೇಳ್ತಾ ಇದ್ದಾನೆ ನೋಡಿ ಪರಮಾತ್ಮ. ನಿನ್ನ ಸ್ವಧರ್ಮ ಇದು. ಇದನ್ನ ಬಿಟ್ಟು ನೀನು ಓಡೋಗ್ತೀನಿ ಅಂತ ನೀನು ಹಠ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾನೆ ನೋಡಿ. ಅವನಿಗೆ ಕಂಪನ ಆಗ್ತಾ ಐತೆ. ಅವನಿಗೆ ಅರ್ಜುನನಿಗೆ ಅಯ್ಯೋ ಹೆಂಗೆ ಯುದ್ಧ ಮಾಡೋದು ಅಂತ. ಅದಕ್ಕೆ ನೀನು ಈ ತರ ಯಾಕೆ ನಡಗ್ತಾ ಇದೀಯಾ? ಸಾಧ್ಯನೇ ಇಲ್ಲ. ನೀನು ಧೈರ್ಯವಾಗಿ ನಿಂತು ಯುದ್ಧ ಮಾಡು ನೀನು. ಈಗ ನೋಡು ಅರ್ಜುನ, ಇದು ನಿನ್ನ ಸ್ವಧರ್ಮ. ಈಗ ವೈಶ್ಯಂದೇನು ಸ್ವಧರ್ಮ? ವ್ಯಾಪಾರ ಮಾಡೋದು, ಕಾಳು ಕಡ್ಡಿ ಎಂತದನ್ನೆಲ್ಲ, ಅದು ಅವನ್ ಸ್ವಧರ್ಮ. ಬ್ರಾಹ್ಮಣಂದೇನು? ಅಧ್ಯಯನ ಮಾಡೋದು, ಅವನ್ ಸ್ವಧರ್ಮ. ಶೂದ್ರಂದ ಧರ್ಮ ಏನು? ಸೇವೆ ಮಾಡೋದು, ಅಂದ್ರೆ ಕೆಲಸ ಮಾಡೋದು, ಅದು ಅವನ್ ಸ್ವಧರ್ಮ. ನಿನ್ನದು ಕ್ಷತ್ರಿಯ ವಂಶ ಅಲ್ವಾ ನಿಂದು ಅರ್ಜುನ? ನಿನ್ನದು ಸ್ವಧರ್ಮ ಯುದ್ಧ ಮಾಡೋದು. ಯುದ್ಧ ಮಾಡು. ಯುದ್ಧದಲ್ಲಿ ಸತ್ತರೆ ನಿನಗೆ ಸ್ವರ್ಗ ಸಿಕ್ಕುತ್ತೆ. ಯುದ್ಧ ಮಾಡದೆ ಓಡೋದ್ರೆ ಏನಾಗುತ್ತೆ? ನರಕ ಸಿಕ್ಕುತ್ತೆ. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ. ನಾವು ಸತ್ಸಂಗ ಕೇಳ್ತೀವಿ, ಆಮೇಲೆ ಹಿಂದ್ಗಡೆ ಅವ್ರ ಹೆಂಗ್ ಮಾಡಿದ ತಪ್ಪಲ್ವಾನೆ, ಹೌದು ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಿಡ್ತೀವಿ. ವಿಶಾಲವಾಗಿ ನೋಡೋದೇ ಇಲ್ಲ ನಾವು. ಯಾಕಂದ್ರೆ ಇನ್ನು ನಮ್ದು ಅಜ್ಞಾನದ ಕಣ್ಣೇ ಸತ್ಯ ಅಲ್ವಾ ನಮ್ಗೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ನೀನೇನಾದ್ರೂ ಯುದ್ಧ ಮಾಡದೆ ತಪ್ಪಿಸ್ಕೊಂಡು ಹೋದ್ರೆ ನಿಂದು ಅಧರ್ಮ ಆಗುತ್ತೆ, ಸ್ವಧರ್ಮ ಆಗಲ್ಲ. ಅದಕ್ಕೆ ನೀನು ಧೈರ್ಯವಾಗಿ ಯುದ್ಧ ಮಾಡು. ಅಂದ್ರೆ ನೀನ್ ಹಂಗ್ ಮಾಡ್ತಾ ಇಲ್ಲ, ಬುದ್ಧಿವಂತನ್ ತರ ಮಾತಾಡ್ತಾ ಇದೀಯಾ. ನನಗೇ ಧರ್ಮ ಗೊತ್ತು ಅಂತ ನೀನ್ ನನಗೇ ಹೇಳ್ತಾ ಇದೀಯಾ ಅಂತ ಅವನಿಗೆ ಬೈತಾ ಇದ್ದಾನೆ ನೋಡಿ ಪರಮಾತ್ಮ. ಯಾವಾಗ್ಲೂ ಅಷ್ಟೇ ನಮ್ಮ ಸ್ವಧರ್ಮನ ನಾವು ಮಾಡೋವಾಗ ಭಯ ದುಃಖಕ್ಕೆ ನಾವು ಒಳಗಾಗ್ಲಿಬಾರ್ದು ನೋಡಿ. ಅಧರ್ಮ ಮಾಡುವಾಗ ಭಯ ದುಃಖ ಅವೆಲ್ಲ ಆಗ್ಬೇಕು. ಈಗ ಕೌರವರಿಗಾಗ್ಬೇಕು ಭಯ ದುಃಖ ಎಲ್ಲ. ಇಲ್ಲಿ ಯಾರಿಗಾಗ್ತಾ ಇದೆ? ಪಾಂಡವರಿಗಾಗ್ತಾ ಇದೆ ನೋಡಿ. ಧರ್ಮರಾಜ ಅಂತವನು ಯುದ್ಧ ಮಾಡ್ತಾ ಇದ್ದಾನೆ. ಹೌದು, ಇದು ನನ್ನ ಕರ್ತವ್ಯ, ಸ್ವಧರ್ಮ ಅಂತ. ಇವನು ಸ್ವಲ್ಪ ಬುದ್ಧಿ ಇದೆ ಅರ್ಜುನನಿಗೆ. ಇವನು ನಾನು ಯುದ್ಧ ಮಾಡಲ್ಲ ಅಂತ ಇದ್ದಾನೆ. ನಮ್ಮದು ಗುರುಗಳ ಮೇಲ ಹೆಂಗೆ ಯುದ್ಧ ಮಾಡೋದು ಅಂತ. ಧರ್ಮರಾಜ ಹೋಗಿ ಗುರುಗಳ ಮೇಲೇನೆ ಯುದ್ಧ ಮಾಡ್ತಿ. ಅವನೇನು ಹೋಗ್ಲಿಲ್ಲ, ನನಗೆ ಯುದ್ಧ ಬೇಡ ಅಂತಂದಿಲ್ಲ. ಯಾಕೆ? ಜ್ಞಾನ ಇದೆ ಧರ್ಮರಾಜನಲ್ಲಿ. ಯುದ್ಧ ಮಾಡೋದು ನಮ್ಮ ಕರ್ತವ್ಯ ಅಂತ. ಇವನಿಗೇನಿದೆ? ನಾನು ತುಂಬಾ ವೀರ ಶೂರ ಅನ್ನೋ ಅಹಂಕಾರದಿಂದ ನನಗೆ ಎಲ್ಲ ಗೊತ್ತಿದೆ, ಕೃಷ್ಣನಿಗೆ ಏನೂ ಗೊತ್ತಿಲ್ಲ ಅಂತ ಪರಮಾತ್ಮನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಅವನು ಹೇಳಿದ್ನಲ್ಲ, 1ನೇ ವೇಪತುಶ್ಚ ಶರೀರೇಮಿ, 1ನೇ ಅಧ್ಯಾಯದಲ್ಲಿ ನನ್ನ ಕೈಕಾಲುಗಳು ನಡಕ್ತಾ ಐತೆ ಅಂತ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ನೀನು ಧರ್ಮದಿಂದ ಯುದ್ಧನೇ ಮಾಡ್ತಾ ಇರೋದು. ನೀನೇನು ಅಧರ್ಮದಿಂದ ಯುದ್ಧ ಮಾಡ್ತಾ ಇಲ್ಲ ಅಂತ. ಈಗ ನಮ್ಮ ಮೇಲೆ ಹೋಗ್ತಾ ಇದ್ದೀವಿ, ಒಬ್ಬ ಕಳ್ಳ ಬಂದ್ಬಿಡ್ತಾನೆ. ನಾನು ಹಾಕೊಂಡಿದ್ ಚೈನ್ ಕಿತ್ಕೊಳ್ಳೋಕೆ ಮಾಡ್ತಾನೆ. ನಾನು ಅಲ್ಲಿದ್ದಿದ್ದ ಕೋಲ್ ತಗೊಂಡು ಚೆನ್ನಾಗಿ ಹೊಡೆದು ಏನೋ ಮಾಡಿ ತಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ. ಇದು ಧರ್ಮನ ಅಧರ್ಮನ ಅರ್ಜುನ? ಧರ್ಮನೇ ಅಲ್ವಾ? ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ, ಎದುರು ವ್ಯಕ್ತಿಯಿಂದ ಕಾಪಾಡ್ಕೋಬೇಕಂದ್ರೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕಲ್ವಾ? ಅದು ಅಧರ್ಮ ಹೆಂಗಾಗುತ್ತಲ್ವಾ? ಅಯ್ಯೋ ಅವನು ಹೊಡಿಯೋದಾ ಅಂತ ಅನ್ಕೋತೀವಿ. ಅಲ್ಲ, ಅವನು ಚೈನ್ ಕದಿಯಕ್ ಬಂದಿದ್ದಾನೆ, ಇನ್ನು ಹೊಡಿಯೋದು ಧರ್ಮನೇ ಅಂತ ಗೊತ್ತಾಗೋದೇ ಇಲ್ಲ. ಕೆಲವರು ಬುದ್ಧಿವಂತರು ಪಾಪ ಅವನ್ ಕದ್ದಿದ್ರೆ ಏನ್ ಹಂಗ ಹೊಡಿಯೋದು ಅಂತ ಹೇಳ್ಬಿಡ್ತಾರೆ. ಯಾಕೆ ಹೇಳಿ? ಇವನು ವಸ್ತುವನ್ ಕದ್ದಿಲ್ವಲ್ಲ, ಅದಕ್ಕೆ ಹೇಳೋದು. ಇವ್ರ ವಸ್ತು ಕದ್ದಿದ್ರೆ ಹಾಕು, ಇನ್ನು 2 ಏಟು ಹಾಕು ಅಂತ ಅನ್ನೋರು. ಬೇರೆ ಯಾರ್ದೋ ಕದ್ದಿದ್ದಕ್ಕೆ ಇವನು ಧರ್ಮವಂತಂತರ ಆ ಹೊಡಿಯೋದು ಹಿಂದೆ ನಿಂತ್ಕೊಂಡು ಅನ್ನೋದು. ಎಷ್ಟು ತಪ್ಪು ಮಾಡಿದ್ರೇನು ಹಂಗ ಹೊಡಿಯೋದು, ಸ್ವಲ್ಪ ಮನುಷ್ಯತ್ವ ಇಲ್ವಾ ಅಂತ ಅನ್ಬಿಡ್ತೀವಿ. ಏನೋ ನಾವು ಬುದ್ಧಿವಂತರ. ಎಷ್ಟು ಸತ್ಸಂಗ ಕೇಳಿದ್ರೇನು ನಮ್ಗೆ ಇಂಥ ಕೀಳು ಬುದ್ಧಿನೇ ಬರ್ತಿದೆ.
ತಪ್ಪು ಮಾಡೋದನ್ನ ದಂಡಿಸ್ತಾ ಇದ್ದಾರೆ, ಅದು ಕರೆಕ್ಟ್. ಅದು ನಾವು ಅದನ್ನ ವಿಮರ್ಶೆ ಮಾಡಬಾರದು ಅನ್ನೋ ತಿಳುವಳಿಕೆ ಎಲ್ಲಿವರೆಗೂ ಬರಲ್ಲೋ ಅಲ್ಲಿವರೆಗೂ ನಾವು ಇಂಥ ತೇಪೆ ಕೆಲಸ ಆಗ್ತಾನೇ ಇರ್ತೀವಿ. ಎಷ್ಟೇ ಗುರುಗಳಾಗ್ಲಿ ಅಪ್ಪ, ಇಷ್ಟು ಸತ್ಸಂಗ ಮಾಡ್ತಾರೆ, ಏನು ಅವ್ರಿಗೆ ಅಷ್ಟು ಬೈಯೋದ ಹಿಂದ್ಗಡೆ ಅಂತ. ಮುಂದೆ ಏನೋ ಕರೆಕ್ಟ್ ಗುರುಜಿ ನೀವ್ ಹೇಳಿದ್ದೆ ಅನ್ನೋದು, ಹಿಂದ್ಗಡೆ ಹಂಗ ಅನ್ಬಾರ್ದಾಗಿತ್ತಪ್ಪ, ಸ್ವಲ್ಪ ಸಹಿಸ್ಕೋಬೇಕು. ಇವ್ರು ಇಷ್ಟೊಂದು ಸತ್ಸಂಗ ಮಾಡ್ತಾರೆ, ಇಷ್ಟು ಕೋಪ ಬರ್ಬೇಕಾ ಇವ್ರಿಗೆ? ಯಾಕೆ ಸತ್ಸಂಗ ಮಾಡೋರಿಗೆ ಕೋಪ ಬರಬಾರ್ದ? ಎಷ್ಟು ಬುದ್ಧಿವಂತರ ತರ ಮಾತಾಡ್ತಾರೆ ಅರ್ಜುನನ್ ತರ ಅಲ್ವಾ? ಅದಕ್ಕೆ ಅರ್ಜುನ, ಇಲ್ಲಿ ನೀನು ಯುದ್ಧ ಮಾಡಕ್ಕೆ ಹೊರಟಿರೋದು, ನೀನು ಮಾಡ್ಲೇಬೇಕು. ನೀನು ಮೋಕ್ಷ ಬೇಕು ಅಂತ ಬಂದಿದ್ದವನಲ್ಲ ಅಲ್ವಾ? ನೀನ್ ಯಾಕೆ ಇವೆಲ್ಲ ಯೋಚನೆ ಮಾಡ್ತೀಯ ಧರ್ಮ ಧರ್ಮ ಅಂತ ಹೇಳಿ ಯುದ್ಧ ಮಾಡು ನೀನು ಅಂತ ಹೇಳ್ತಾ ಇದ್ದಾನೆ. ನಾವು ಹಿಂಗೆ ನೋಡಿ, ಎಲ್ಲಿ ಏನ್ ಮಾತಾಡ್ಬೇಕು ಅಲ್ಲಿ ಅದನ್ನ ಮಾತಾಡಲ್ಲ, ಎಲ್ಲಿ ಏನ್ ಮಾತಾಡಬಾರ್ದು ಅಲ್ಲಿ ಅದನ್ನ ಮಾತಾಡ್ತೀವಿ. ಈಗ ಧರ್ಮರಾಜ ಧೈರ್ಯವಾಗಿ ಯುದ್ಧ ಮಾಡ್ತಾ ಇದ್ದಾನೆ ನೋಡಿ. ಧರ್ಮರಾಜ ಅವನು ಒಬ್ಬರಿಗೆ ಅಪಕಾರ ಮಾಡಿ ಒಬ್ಬರಿಗೆ ಇದು ಮಾಡ್ತಿದ್ದವನು. ಇಲ್ಲಿ ಇವನು ಅತಿ ಬುದ್ಧಿಯಿಂದ ಅರ್ಜುನ ಈ ತರ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಧರ್ಮಗಳೇ ಮುಖ್ಯ ನೋಡಿ. ನಾವು ಗೃಹಸ್ಥ ಧರ್ಮದಲ್ಲಿ ಇದ್ದಾಗ ನಿನ್ನ ತಾಯಿಯಾಗಿ ನೀನ್ ಏನ್ ಕರ್ತವ್ಯ ಮಾಡ್ಬೇಕು, ತಂದೆಯಾಗಿ ಏನ್ ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಅಲ್ವಾ ಅಮ್ಮ? ಅದೇ ತರ ಅರ್ಜುನ ನೀನಿಲ್ಲಿ ಯುದ್ಧ ಮಾಡ್ಲೇಬೇಕು. ನೋಡು, ನಿಮ್ಮ ತಾಯಿ ನಿಮ್ಮ 5 ಜನ ಮಕ್ಕಳನ್ನ ಚಿಕ್ಕ ಮಕ್ಕಳಿಂದ ಹೆಂಗಿ ಸಾಕಿದಾಳೆ, ಎಷ್ಟು ಜವಾಬ್ದಾರಿ ತಕೊಂಡು ಸಾಕಿದಾಳೆ ಅಲ್ವಾ? ಅವಳು ಸ್ವಲ್ಪನೂ ಭಯ ಪಡ್ಲೇ ಇಲ್ಲ. ಅದು ಹೆಂಗೆ 5 ಜನರನ್ನ ಋಷಿಗಳ ಸಹಾಯದಿಂದ ಬೆಳೆಸಿದಾಳೆ. ಮತ್ತೆ ಇದೇ ಹಸ್ತಿನಾವತಿಗೆ ಸೇರಿಸಿದಂತ ದಿಟ್ಟ ಮಹಿಳೆ ನಿಮ್ಮ ತಾಯಿ. ನಿಮ್ಮ ತಂದೆ ಸತ್ತೋಗ್ಬಿಟ್ಟ ಪಾಂಡುರಾಜ, ಅದೇ ನಿಮ್ಮ ತಾಯಿ ನಿಮ್ಮನ್ನ ಬಿಟ್ಟಿಲ್ಲ ನೋಡು. ಅಂತ ಧೈರ್ಯವಂತೆ ತಾಯಿಗೆ ನೀನೆಂತ ಮಗನಾಗಿ ಈ ತರ ಮಾತಾಡ್ತಾ ಇದೀಯಲ್ವಾ ಅರ್ಜುನ? ನಾನು ಯುದ್ಧ ಮಾಡಲ್ಲ, ನನಗ್ ಬೇಕಾಗಿಲ್ಲ, ನಾನು ಓಡೋಗ್ತೀನಿ, ನನಗೆ ಕೈಕಾಲು ನಡುಗ್ತಾ ಐತೆ, ಎಷ್ಟು ಹೇಳ್ತಾ ಇದ್ದೀಯಲ್ವಾ? ಅಷ್ಟು ಹೇಳಿದ್ರೆ ಪರವಾಗಿಲ್ಲ, ಮತ್ತೆ ನನಗೆ ಬುದ್ಧಿ ಹೇಳ್ತಾ ಇದೀಯಲ್ವಾ? ಏನ್ ನಿನಗ್ ಬುದ್ಧಿ ಆಯ್ತಾ ಇಲ್ವಾ? ನಿಮ್ಮ ಗುರುಗಳ ಮೇಲೆ ನೀನ್ ಹಿಂಗೆ ಯುದ್ಧ ಮಾಡ್ತೀಯಾ? ನಿಮ್ಮ ಸಾಂದೀಪನಿ ಗುರುಗಳ ಮೇಲೆ ಹಿಂಗೆ ನೀನು ಯುದ್ಧ ಮಾಡ್ತೀಯಾ ಅಂತ ನನಗೆ ಹೇಳ್ತಾ ಇದೀಯಲ್ವಾ? ಅದಕ್ಕೆ ನೀನು ಏನು ಯೋಚನೆ ಮಾಡಿದೆ, ನೀನು ಯುದ್ಧ ಮಾಡು, ನೀನು ಇದು ನಿನ್ನ ಧರ್ಮ ಅಂತ ಹೇಳ್ತಾ ಇದ್ದಾನೆ. ಈಗ ಯಾರಿಗನ್ನ ಇದು ನಿನ್ ಧರ್ಮ ಅಂತ ಹೇಳಿದ್ರೆ ಒಪ್ಕೋತೀವ ನಾವು? ಒಪ್ಕೊಳ್ಳೋದೇ ಇಲ್ಲ ನಾವು. ಇಲ್ಲಿ ಅರ್ಜುನನು ಸೇಮ್ ಅದೇ ತರ ಇದ್ದಾನೆ. ಎಷ್ಟು ಮಾತಾಡ್ತಾನಪ್ಪ ಕೃಷ್ಣ, ಎಷ್ಟು ಬುದ್ಧಿ ಹೇಳ್ತಾನಪ್ಪ. ನಾನು ದುಃಖದಲ್ಲಿ ಇದ್ದೀನಲ್ವಾ, ನನಗೆ ಸಮಾಧಾನ ಮಾಡ್ಬೇಕು, ನನ್ನ ಅಳುನ ತೆಗಿಬೇಕಲ್ವಾ, ಅವು ಎರಡೂ ಮಾಡ್ತಾ ಇಲ್ಲ, ನನಗೆ ಬುದ್ಧಿ ಹೇಳ್ತಾ ಇದ್ದಾನಲ್ವಾ ಅಂತ ಅರ್ಜುನ ಪರಮಾತ್ಮನ ಮುಖನ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಎಷ್ಟು ಮಾತಾಡ್ತೀಯ, ನಾವು ಹಂಗೆ ಅಲ್ವಾ? ನಮ್ಗೆ ಬುದ್ಧಿ ಹೇಳೋರಿಗೆ ನಾವ್ ಹೆಂಗ್ ನೋಡ್ತೀವಿ, ಇವ್ರದೇನು ಹೇಳ್ತಾರೆ, ನಮ್ದು ಗೊತ್ತು ಸಮಸ್ಯೆ ಏನು ಅಂತ ಅಂತೀವಲ್ವಾ? ಇಲ್ಲಿ ಪರಮಾತ್ಮ ನೋಡಿ, ಇದು ಸಮಸ್ಯೆ ಅಲ್ಲ ಅಂತ ಎಷ್ಟು ವಿವರವಾಗಿ ನೋಡಿಸ್ತಾ ಇದ್ದಾನೆ. ಅಂದ್ರೆ ಅವನ್ ಏನ್ ಮಾಡ್ತಾ ಇದ್ದಾನೆ, ಆ ವಿವರವಾಗಿ ನೋಡ್ಸೋದ್ರಿಂದ ಅವನು ಆ ಕಡೆನೇ ಕಣ್ಣು ಬಿಡ್ತಾ ಇಲ್ಲ, ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನಲ್ವಾ, ಏನು ನಮ್ಮ ಗುರುಗಳನ್ನ, ನಮ್ಮ ತಾತನ್ನ ಇವ್ರನ್ನ ಸಾಯಿಸೋದು, ಯುದ್ಧ ಮಾಡೋದು ತಪ್ಪು ಅಂತ ಅದನ್ನೇ ಇಟ್ಕೊಂಡು ಇನ್ನೂ ಅವನು ಅದರ ಸುತ್ತೂನೇ ಸುತ್ತಾ ಇದ್ದಾನೆ. ನಾವು ಅಷ್ಟೇ ಅಲ್ವಾ? ಸಂಸಾರದಲ್ಲಿ ಒಂದು ಚಿಕ್ಕ ವಿಷಯನ ಇಟ್ಕೊಂಡು ಅದರ ಸುತ್ತನೇ ಸುತ್ತಿ 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 ನಮ್ಮ ಆರೋಗ್ಯ ಹಾಳಾಗುತ್ತೆ, ಮನೆಯಲ್ಲಿದ್ದವ್ರು ಮೂಡೆಲ್ಲ ಹಾಳು ಮಾಡ್ತೀವಿ, ನೆಮ್ಮದಿ ಇರೋದಿಲ್ಲ, ಊಟ ಮಾಡಲ್ಲ, ನಿದ್ದೆ ಹೋಗಲ್ಲ. ಇವ್ರಿಂಗ್ ಅನ್ಬಿಡ್ಸಲ್ವಾ, ಇದು ಇವ್ರಿಂಗ್ ಅನ್ಬಿಡ್ಸಲ್ವಾ?
ಅರ್ಜುನನ್ ತರಾನೇ ಹೆಂಗೆ ಯುದ್ಧ ಮಾಡ್ಲಿ ಅಂತ. ಅದಕ್ಕೆ ನಾನು ಹೇಳೋದು, ಅಲ್ಲಿ ಅವನು ಯುದ್ಧ ಮಾಡೋದಲ್ಲ, ನೀವು ನಿಮ್ಮ ಮನಸ್ಸಿನ ಮೇಲೆ ಯುದ್ಧ ಮಾಡ್ಬೇಕು. ನಮಗೆ ಯಾರೋ ಸಮಸ್ಯೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ಯುದ್ಧ, ಅವ್ರ ಮೇಲೆ ಜಗಳ ಅಲ್ಲ ಮಾಡ್ಬೇಕಾಗಿರೋದು. ನಮ್ಮ ಮನಸ್ಸಿನ ಮೇಲೆ ನಾವು ಯುದ್ಧ ಮಾಡ್ಬೇಕು. ಏನಂತ ಇಷ್ಟೊಂದು ಕೀಳಾಗಿ ಯೋಚನೆ ಮಾಡ್ತಾ ಇದ್ದೀವಲ್ವಾ, ಇದು ತಪ್ಪಲ್ವಾ? ಇದನ್ನು ನಾನ್ ಹೆಂಗೆ ಯೋಚನೆ ಮಾಡ್ಬೇಕು? ಈ ಸಮಸ್ಯೆ ಬಂದಾಗ ವಿಶಾಲವಾಗಿ ಯೋಚನೆ ಮಾಡ್ಬೇಕು ಅಂತ ಮಾಡಿ ನೋಡಿ, ನಿಮ್ಗೆ 1 ಗಂಟೆಯಲ್ಲೇ ಮನಸ್ಸಮಾಧಾನ ಆಗ್ಬಿಡ್ತಿದೆ. ಮತ್ತೆ ಮನಸ್ಸಂತೈತೆ, ಅವ್ರ ಹೆಂಗ್ ಅನ್ಬಿಟ್ರಲ್ಲ ಅಂದಾಗ ಒಂದು ಬಿಡ್ಬೇಕು ಮನಸ್ಸನ್ನ. ಅವಾಗ ನನ್ ಗುರೂಜಿ ಹೇಳೋರು, ಮನಸ್ಸನ್ನ ಬುದ್ಧಿ ಕೈಗೆ ಕೊಡಿ, ಸರಿ ಮಾಡ್ತಿದ್ದೆ ಅಂತ. ನಾವು ಬುದ್ಧಿ ಕೈಗೆ ಕೊಡಲ್ವಂತೆ. ಇಲ್ಲ, ನೀನ್ ಹೇಳಿದ್ದೆ ಕರೆಕ್ಟ್ ಅಂತ ಮನಸ್ಸನ್ನ ನಾವೇನೇ ನೋಡ್ತಾ ಇದ್ದೀವಂತೆ. ಯಾರಿಗೆ ಈ ವಿದ್ಯೆ ಬರ್ತಿದೆ ಸತ್ಸಂಗ ಕೇಳಿ, ಮನಸ್ಸನ್ನ ವಿಮರ್ಶೆ ಮಾಡಿ ನೋಡೋ ಗುಣ ಯಾರಿಗೆ ಬರ್ತಿತೋ ಅವರು ಯುದ್ಧದಲ್ಲಿ ಜಯಶಾಲಿಗಳೇ. ನೋಡಿ, ಯಾವ ಯುದ್ಧದಲ್ಲಿ? ಈ ಸಂಸಾರ ಅನ್ನೋ ಯುದ್ಧದಲ್ಲಿ ದಿವಸ ನಮ್ಗೆ ಸಮಸ್ಯೆಗಳೇ ಇಲ್ವಾ? ಅವರಿಂದ ಇವರಿಂದ ಆ ಸಮಸ್ಯೆಗಳನ್ನ ವಿಶಾಲವಾಗಿ ನೋಡೋ ಭಾವ ಬರ್ತಿದೆ ನಮಗೆ. ಅರ್ಜುನ ಯಾವಾಗ್ಲೂ ಗೆಲ್ತಾನೆ. ನಾವು ತಕ್ಷಣಕ್ಕೇನೆ ಈ ಸಮಸ್ಯೆಗಳು ಬಂದಾಗ ಈ ಜ್ಞಾನದಿಂದ ನೋಡ್ಬಿಟ್ರೆ, ಈ ಜ್ಞಾನದ ಕಣ್ಣಿಂದ ನೋಡಿದ್ರೆ ನಾವು ಟಕ್ ಅಂತ ಆಚೆ ಬಂದ್ಬಿಡ್ಬೋದು. ನೋಡಿ, ನಮ್ಗೆ ಇನ್ನೊಬ್ಬರು ಬುದ್ಧಿ ಹೇಳೋದೇ ಬೇಕಾಗಿಲ್ಲ. ಇಷ್ಟು ಸತ್ಸಂಗದ ಕೇಳಿದ ಸಂಪತ್ತು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ? ಎಷ್ಟು ಐಶ್ವರ್ಯ ಐತಿ ನಿಮ್ಮ ಹತ್ರ, ಎಂತ ಜ್ಞಾನದ ಖಡ್ಗ ಐತಿ ನಿಮ್ಮ ಹತ್ರ ಅಲ್ವಮ್ಮ? ಈ ಜ್ಞಾನದ ಖಡ್ಗದಿಂದ ಬರೋ ಸಮಸ್ಯೆಗಳನ್ನೆಲ್ಲ ಟಕ ಟಕ ಅಂತ ಹೊಡ್ಕೊಂಡು ಹೋಗ್ಬೇಕಲ್ವಾ? ಅದು ನೋಡಿ ಕುರುಕ್ಷೇತ್ರ ಯುದ್ಧ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ತಕೊಂಡು ಅದನ್ನ ನಡೆಸೋದು ನಮ್ಮ ಕೈನಲ್ಲೈತಿ. ಸರಿನಾ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.